السلام عليكم ورحمة الله وبركاته. الحمد لله رب العالمين. الصلاة والسلام على أشرف الأنبياء والمرسلين وعلى آله وصحبه أجمعين ومن تبعهم بإحسان إلى يوم الدين. أما بعد. رب اشرح لي صدري ويسر لي أمري واحلل عقدة من لساني يفقهوا قولي. ವೇದಿಕೆಯಲ್ಲಿರುವಂತಹ ಗಣ್ಯ ವ್ಯಕ್ತಿಗಳೇ ಹಾಗೂ ನನ್ನೆಲ್ಲ ಶಿಕ್ಷಕರೇ ಮತ್ತು ನನ್ನೆಲ್ಲ ಸಹಪಾಠಿಗಳೇ, ನಾವು ಪ್ರತಿಯೊಬ್ಬರು ಈ ವೇದಿಕೆಯಲ್ಲಿ ಕೂಡಿರುವಂಥದ್ದು ಒಂದು ದೈವಿಕ ವರವಾಗಿದೆ. ಏಕೆಂದರೆ ಇದು ಕೇವಲ ಒಂದು ಆಚರಣೆಯಲ್ಲ, ಇದು ಕೇವಲ ಒಂದು ಧ್ವಜಾರೋಹಣ ದಿನವಲ್ಲ, ಇದು ಕೇವಲ ಒಂದು ಸಿಹಿ ತಿಂಡಿಯನ್ನು ಹಂಚುವಂತಹ ದಿನವಲ್ಲ, ಇದು ಕೇವಲ ಒಂದು ರಜೆಯ ದಿನವಲ್ಲ, ಇದು ಒಂದು ತ್ಯಾಗ ಮತ್ತು ಬುದ್ಧಿವಂತಿಕೆಯ ನೆನಪಾಗಿದೆ. ಬಂಧುಗಳೇ, ಸ್ವಾತಂತ್ರ್ಯ ಎಂದರೇನೆಂದು ನಾವು ಅರ್ಥ ಮಾಡಿಕೊಳ್ಳಬೇಕು. 1947 ಆಗಸ್ಟ್ 15ರಂದು ನಾವು ಬ್ರಿಟಿಷರ ದಬ್ಬಾಳಿಕೆಯಿಂದ, ಬ್ರಿಟಿಷರ ಗುಲಾಮಗಿರಿಯಿಂದ, ಬ್ರಿಟಿಷರ ಆಳ್ವಿಕೆಯಿಂದ ಮುಕ್ತರಾದೆವು. ಆದರೆ ನಾವು ಈ ದೇಶದಲ್ಲಿ ನಿಜವಾದ ಸ್ವಾತಂತ್ರ್ಯವನ್ನು ಎಷ್ಟರ ಮಟ್ಟಿಗೆ ಅರ್ಥ ಮಾಡಿಕೊಂಡಿದ್ದೇವೆ? ಸ್ವಾತಂತ್ರ್ಯ ಎಂದರೆ ಅದು ಕೇವಲ ಒಂದು ಧ್ವಜಾರೋಹಣವಲ್ಲ, ಅದು ಪ್ರಜ್ಞೆ ಮತ್ತು ನ್ಯಾಯ, ಶಾಂತಿಯ ಮತ್ತು ಸತ್ಯಕ್ಕಾಗಿ ನುಡಿದು ದೈನಂದಿನ ಜೀವನದಲ್ಲಿ ತೋರಿಸಬೇಕಾದಂತಹ ನುಡಿಮುತ್ತುಗಳಾಗಿದೆ. ಮುಸ್ಲಿಂ ಉಮ್ಮದ ಜವಾಬ್ದಾರಿಗಳನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಮುಸ್ಲಿಂ ಸಮುದಾಯ ಎಂದರೆ ಅದು ಶಾಂತಿಯ ದೂತರು, ಪ್ರಾಮಾಣಿಕ ಪ್ರಜೆ, ನ್ಯಾಯದ ಕಾವಲುಗಾರ, ಜ್ಞಾನ ಮತ್ತು ದಯ ಪ್ರಕಾಶಕರಾಗಿದ್ದಾರೆ. ಕುರ್ಆನ್ ಹೇಳುತ್ತದೆ, ಬಿಸ್ಮಿಲ್ಲಾಹಿರ್ ರಹ್ಮಾನಿರ್ ರಹೀಮ್, ಕುಂತುಂ ಖೈರ ಉಮ್ಮ ಉಖ್ರಿಜತ್ ಲಿನ್ನಾಸ್ ತಅಮುರೂನ ಬಿಲ್ ಮಅರೂಫ್ ವ ತನ್ಹೌನ ಅನಿಲ್ ಮುನ್ಕರ್. ನೀವು ಜನರಿಗಾಗಿ ಹೊರ ತಂದಲ್ಪಟ್ಟಂತಹ ಒಂದು ಉತ್ತಮ ಸಮುದಾಯವಾಗಿದ್ದೀರಿ. ನೀವು ಸತ್ಕಾರ್ಯಕ್ಕಾಗಿ ಕರೆಯುವವರು ಮತ್ತು ದುಷ್ಕಾರ್ಯಗಳಿಂದ ತಡೆದವರಾಗಿದ್ದೀರಿ. ಅಂದರೆ ನಾವು ಸಮಾಜದಲ್ಲಿ ಬೆಳಕನ್ನು ಹಬ್ಬಿಸುವವರಾಗಬೇಕು, ಜನರಿಗೆ ದಾರಿಯನ್ನು ತೋರಿಸುವವರಾಗಬೇಕು, ಜನರಿಗೆ ನೇರ ಮಾರ್ಗವನ್ನು ತೋರಿಸಿಕೊಡುವವರಾಗಬೇಕು. ಮದೀನಾ ಮಾದರಿಯನ್ನು ನಾವೊಮ್ಮೆ ಅರ್ಥ ಮಾಡಿಕೊಳ್ಳಬೇಕು. ನಾವು ಪ್ರವಾದಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ರವರು ಮದೀನಾದಲ್ಲಿ ಇತರ ಧರ್ಮೀಯರೊಂದಿಗೆ ಸಹಬಾಳ್ವೆ ಮತ್ತು ನ್ಯಾಯ ಮತ್ತು ಶಾಂತಿಗೆ ಶ್ರೇಷ್ಠ ಮಾದರಿಯಾಗಿದ್ದರು. ಅಲ್ ಮುಸ್ಲಿಂ ಮನ್ ಸಲಿಮ ಅಲ್ ಮುಸ್ಲಿಮೂನ ಮಿನ್ ಲಿಸಾನಿಹಿ ವ ಯದಿಹಿ. ಸತ್ಯ ಮುಸ್ಲಿಂ ಎಂದರೆ ಅವನ ನಾಲಿಗೆಯಿಂದಲೋ ಅಥವಾ ಅವನ ಕೈಗಳಿಂದಲೋ ಇತರಿಗೆ ಹಾನಿಯನ್ನುಂಟು ಮಾಡಿದವನಾಗಿದ್ದಾನೆ. ಇದು ನಮ್ಮ ದೇಶದಲ್ಲಿ ಅನ್ವಯಿಸುತ್ತದೆ. ನಾವು ಶಾಂತಿಯ ದೂತರಾಗಬೇಕು, ಸಂವಹನ ಮತ್ತು ನಡವಳಿಕೆಯುಳ್ಳವರಾಗಬೇಕು. ನಮ್ಮ ಜವಾಬ್ದಾರಿಗಳನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಶಿಕ್ಷಣ ಎಂದರೆ ನಾವು ಕೇವಲವಾಗಿ ಕಾಣುವಂತಹ ಈ ಶಿಕ್ಷಣ. ಇಸ್ಲಾಂ ಮೊದಲ ಆಜ್ಞೆಯೇ ಓದಿ ಎಂದಾಗಿದೆ. ಇಸ್ಲಾಂ ಮೊದಲ ಆಜ್ಞೆಯೇ ಇಕ್ರಾ ಎಂದಾಗಿತ್ತು, ಓದಿ ಎಂದು. ಶಿಕ್ಷಣವೇ ಮುಸ್ಲಿಮರ ಪ್ರಗತಿಯ ಮೂಲ ಸಂಕೇತವಾಗಿದೆ. ಸಂವಿಧಾನಿಕ ಹಕ್ಕುಗಳು ಮತ್ತು ಕರ್ತವ್ಯಗಳನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ಮತದಾನ, ನ್ಯಾಯಕ್ಕಾಗಿ ಹೋರಾಟ, ಶಿಸ್ತಿನಿಂದ ದೇಶದ ನಿಯಮಗಳನ್ನು ಪಾಲನೆ ಮಾಡಬೇಕು. ಸಹನೆ ಮತ್ತು ಸಹಬಾಳ್ವೆಯನ್ನು ಕೂಡ ನಾವು ಅರ್ಥ ಮಾಡಿಕೊಳ್ಳಬೇಕು. ಅಕ್ರಮ, ಗಲಭೆ, ತಾರತಮ್ಯವನ್ನು ತಿರಸ್ಕರಿಸಿ ಶಾಂತಿಪರ ನಡಿಗೆಯನ್ನು ನಾವು ನಡೆಸಬೇಕು. ಆರ್ಥಿಕ ಮತ್ತು ಪ್ರಾಮಾಣಿಕತ ವಹಿವಾಟಿನಲ್ಲಿ ನಾವು ನೈತಿಕತೆಯನ್ನು ಇರಿಸಿಕೊಳ್ಳುವವರಾಗಬೇಕು. ಸ್ವಾತಂತ್ರ್ಯದ ನಿಜವಾದ ಅರ್ಥವನ್ನು ನಾವು ಅರ್ಥ ಮಾಡಿಕೊಳ್ಳಬೇಕು. ವಲಾ ತಬಗಿಲ್ ಫಸಾದ ಫಿಲ್ ಅರ್ದ್, ಭೂಮಿಯಲ್ಲಿ ಅಶಾಂತಿ ಮತ್ತು ನಾಶಕಾರತೆಯನ್ನು ಬೀರುವುದಿಲ್ಲ ಎಂಬಾಗಿದೆ. ಇದು ಇಸ್ಲಾಮಿನ ಮಾರ್ಗಸೂಚಿ. ನಾವು ಶಾಂತಿಗಾಗಿ ಬದುಕಬೇಕು, ದೇಶದ ಬೆಲೆಗಾಗಿ ದುಡಿಯಬೇಕು, ಮಾನವೀಯತೆ ಸೇವೆಯಲ್ಲಿ ಮುಂಚೂಣಿಯಲ್ಲಿ ನಿಲ್ಲಬೇಕು. ಇಸ್ಲಾಮಿನ ಪ್ರಜೆಗಳಾಗಿ ದೇಶಕ್ಕೆ ನಾವು ಕೊಡುಗೆಗಳನ್ನು ಕೊಡುವ ಸಹೋದರರೇ, ಶಾಲೆಯಲ್ಲಿ ನಮ್ಮ ಮಕ್ಕಳಿಗೆ ಧರ್ಮದೊಂದಿಗೆ ಜ್ಞಾನವನ್ನು ಕಲಿಸೋಣ. ಸಾಮಾಜಿಕ ಸೇವೆಯಲ್ಲಿ ಮುಂಚೂಣಿಯಲ್ಲಿ ನಿಲ್ಲೋಣ. ಭ್ರಷ್ಟಾಚಾರದಿಂದ ದೂರವಿದ್ದು ಪ್ರಾಮಾಣಿಕರ ಮಾರ್ಗದಲ್ಲಿರೋಣ. ಇಂದಿನ ಈ ಸ್ವಾತಂತ್ರ್ಯ ದಿನವು ಉತ್ಸವ ಮತ್ತು ಮನಸ್ಸಿಗೆ ಹೊಸ ಚೈತನ್ಯ, ಹೊಸ ಶಪಥ, ಹೊಸ ಜವಾಬ್ದಾರಿಯ ಸಂಕೇತವಾಗಲಿ. ನಾವು ಈ ದೇಶದ ಒಳಿತಿಗಾಗಿ ಶ್ರಮಿಸೋಣ. ಭಾರತವು ನಾವು ಹೆಮ್ಮೆಯ ತಾಯ್ನಾಡಿಯಾಗಿ ಮಾಡೋಣ ಮತ್ತು ಭಾರತದ ಮುಸ್ಲಿಮರಾಗಿ ಶ್ರೇಷ್ಠ ಜೀವನವನ್ನು ನಾವು ಮುನ್ನಡೆಸೋಣ. ಇಷ್ಟು ಹೇಳಿ ನನ್ನ ಅವಕಾಶಕ್ಕಾಗಿ ಧನ್ಯವಾದಗಳು. ಇಷ್ಟು ಹೇಳಿ ನನ್ನ ಭಾಷೆಯನ್ನು ಕೊನೆಗೊಳಿಸುತ್ತಿದ್ದೇನೆ. ವ ಆಖಿರ್ ದಅವಾನಾ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಸ್ಸಲಾಮು ಅಲೈಕುಂ ವರಹ್ಮತುಲ್ಲಾಹಿ ವಬರಕಾತುಹು.